ಗುಂಡ್ಲುಪೇಟೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದು ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಹೇಳಿದ್ದಾರೆ. ಗುರುವಾರ ತೆರಕಣಾಂಬಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಇನ್ನು 4 ಕೋಟಿ 40 ಲಕ್ಷದ ಕಾಮಗಾರಿಗಳು, ಮುಂದುವರೆದ ಕಾಮಗಾರಿಗಳು ಸುಮಾರು ದೇವಸ್ಥಾನಗಳು ನಡೆಯುತ್ತಿದ್ದಾವೆ. ಜೊತೆಗೆ ನಿನ್ನೆ ಎಲ್ಚಟ್ಟಿಲ್ ಮಾಡಿದ್ದು ಕೂಡ ಅದೇ ಅನುದಾನದಲ್ಲಿ 8 ಲಕ್ಷ ರೂಪಾಯಿ ಹಾಕಿ ಅಲ್ಲಿ ಎಲ್ಚಟ್ಟಿಲು ಮಾರಮ್ಮನ ದೇವಸ್ಥಾನ ಪೂಜೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಹೊಸ ದೇವಸ್ಥಾನಗಳಿಗೆ ಮಾಡೋ ಅಂಥ ಕೆಲಸ ಇದೆ, ಪೂಜೆಗಳನ್ನ ಮಾಡೋದು ಅತಿ ಶೀಘ್ರದಲ್ಲಿ ಮಾಡ್ತೀವಿ. ವ್ಯಾಪಾರಿಗಳ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿ ಈ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಇದೇ ವೇಳೆ ಸುಮಾರು 30 ವರ್ಷಗಳಿಂದ ರಸ್ತೆಗಾಗಿ ಕಾಯುತ್ತಿದ್ದ ಮದ್ದೂರು ಗ್ರಾಮಕ್ಕೆ 25 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೂ ಚಾಲನೆ ನೀಡಿದರು. ಇದರಿಂದ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಅಲ್ಲದೆ ದೊಡ್ಡತುಪ್ಪೂರು ಗ್ರಾಮದ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣಕ್ಕೂ ಭೂಮಿ ಪೂಜೆ ನೆರವೇರಿಸಿ ಶೆಟ್ಟಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ವತಿಯಿಂದ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲದ ಚೆಕ್ಗಳನ್ನು ವಿತರಿಸಲಾಯಿತು. ಮದ್ದೂರಲ್ಲಿ ಇವತ್ತು ಏನು ಹಿಂದೆ 30 ವರ್ಷದಿಂದ ರಸ್ತೆ ಬೇಡಿಕೆ ಇತ್ತು, ಅದನ್ನ ಇವತ್ತು ಈಡೇರಿಸಿದ್ವಿ. 35 ಲಕ್ಷ ವೆಚ್ಚದಲ್ಲಿ ಕಾಮಗಾರಿನ ಮಾಡ್ತಿದ್ದು PWD ಇಲಾಖೆ ವತಿಯಿಂದ ಮಾಡಲಾಗ್ತದೆ. ಇಲ್ಲಿಯ ಗ್ರಾಮಸ್ಥರು ನನಗೆ 2-3 ಬಾರಿ ಬಂದು ಹೇಳಿದರು. ಮೊನ್ನೆನೂ ಕೂಡ ಈ 1 ತಿಂಗಳಿಂದ ಇವು ಪಕ್ಕದ ಬೇರಂಬಡಿಗೆ ಬಂದಂಥ ಸಮಯದಲ್ಲಿ ಇಲ್ಲಿ ಕರ್ಕೊಂಬಂದು ರೋಡ್ ತೋರಿಸಿದ್ರು. ಸೊ ಅದರಂತೆ ಇವತ್ತು ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು